ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಜೀವನ ಸಂಗಾತಿ ಸಿಗ್ತಾರೆ, ಇವರ ಜೀವನ ಸಂಗಾತಿಯ ಗುಣಲಕ್ಷಣಗಳು ಹೇಗಿರುತ್ತೆ, ಯಾವ ಪ್ರೊಫೆಷನ್ ಫೀಲ್ಡಲ್ಲಿ ಇರ್ತಾರೆ ಅನ್ನುವಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಪ್ರತಿಯೊಬ್ಬರ ಜೀವನದಲ್ಲೂ ಮದುವೆ ಅನ್ನೋದು ಒಂದು ತುಂಬ ಮಹತ್ತರವಾದಂತಹ ಘಟ್ಟವಾಗಿರುತ್ತದೆ. ಪ್ರತಿಯೊಬ್ಬ ಯುವಕ ಯುವತಿಯರು ತನ್ನ ಮದುವೆಯ ಬಗ್ಗೆ ಸಾಕಷ್ಟು ಆಸೆ, ಆಕಾಂಕ್ಷೆ, ಕನಸುಗಳನ್ನು ಇಟ್ಕೊಂಡಿರ್ತಾರೆ. ತನ್ನ ಬಾಳ ಸಂಗಾತಿ ಆಗುವವರು ಯಾವ ರೀತಿ ಜಾಬ್ ಮಾಡ್ತಿರಬಹುದು, ಅವರು ಹೇಗಿರ್ಬೋದು, ಅವರ ರೂಪ ಗುಣಗಳು ಹೇಗಿರಬಹುದು ಎಂದು ಬಹಳ ಕ್ಯೂರಿಯಸ್ ಆಗಿರ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮದುವೆಯ ಬಗ್ಗೆ ನೋಡಬೇಕಾದ್ರೆ 7ನೇ ಮನೆಯ ಅಧಿಪತಿ ಯಾವ ಭಾವದಲ್ಲಿ ಸ್ಥಿತವಾಗಿದ್ದಾರೆ, 7ನೇ ಮನೆಗೆ ಯಾವ ಗ್ರಹಗಳ ದೃಷ್ಟಿ ಇದೆ, 7ನೇ ಮನೆಯ ಅಧಿಪತಿ ಯಾವ ನಕ್ಷತ್ರದಲ್ಲಿ ಕುಳಿತಿದ್ದಾನೆ ಹಾಗೂ ಯಾವ ಸಬ್ಲಾಡಲ್ಲಿ ಇದ್ದಾರೆ, ಇವೆಲ್ಲವನ್ನು ಪರಿಗಣನೆ ಮಾಡಿ ಮದುವೆಯ ಬಗ್ಗೆ ನಾವು ಅನಲೈಸ್ ಮಾಡಬೇಕಾಗುತ್ತೆ. ಕನ್ಯಾ ರಾಶಿಯ 7ನೇ ಮನೆಯ ಅಧಿಪತಿ ಗುರುಗ್ರಹ ಆದ್ದರಿಂದ ನಿಮ್ಮ ಜೀವನ ಸಂಗಾತಿಯಲ್ಲಿ ಗುರುವಿನ ಪ್ರಭಾವವನ್ನು ಕಾಣಬಹುದು. ನಿಮ್ಮ ಜೀವನ ಸಂಗಾತಿಯ ಕಣ್ಣು ಮೀನಿನ ಕಣ್ಣಿನ ಹಾಗೆ ಬಹಳ ಅಟ್ರಾಕ್ಟಿವ್ ಆಗಿರುತ್ತೆ. ಚಿನ್ನದ ಬಣ್ಣದಲ್ಲಿರ್ತಾರೆ, ಅಂದರೆ ಸ್ಕಿನ್ ಟೋನ್ ತುಂಬ ಚೆನ್ನಾಗಿರುತ್ತೆ. ಯೆಲ್ಲೋಯಿಶ್ ಕಲರಲ್ಲಿರ್ತಾರೆ, ಮೀಡಿಯಂ ಹೈಟ್ ಇರ್ತಾರೆ, ಅತಿ ಎತ್ತರವಾಗಿಯೂ ಇರೋದಿಲ್ಲ, ಅತಿ ಕುಳ್ಳಗೂ ಇರೋದಿಲ್ಲ. ವೆಯ್ಟು ಅಷ್ಟೇ ಮೀಡಿಯಂ ವೆಯ್ಟ್ ಇರ್ತಾರೆ, ಅತಿ ದಪ್ಪನೂ ಇರೋಲ್ಲ, ಅತಿ ಸಣ್ಣನೂ ಇರೋಲ್ಲ, ಮೀಡಿಯಂ ವೆಯ್ಟ್ ಇರುತ್ತೆ. ಮುಖ ಅಗಲವಾಗಿ ಅಂದರೆ ರೌಂಡ್ ಫೇಸ್ ಇರುತ್ತೆ. ನಿಮ್ಮ ಬಾಳ ಸಂಗಾತಿಯ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗಿರುತ್ತೆ. ನೋಡಲು ಬಹಳ ಬ್ಯೂಟಿಫುಲ್ ಆಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಜೊತೆಗೆ ತುಂಬ ಜ್ಞಾನವಂತರೂ ಆಗಿರ್ತಾರೆ. ಕನ್ಯಾ ರಾಶಿಯವರು ತುಂಬ ಕ್ಯಾಲ್ಕುಲೇಟಿವ್ ಮತ್ತು ಪ್ರಾಕ್ಟಿಕಲ್ ಆಗಿರ್ತೀರ. ಬಟ್ ನಿಮ್ಮ ಜೀವನ ಸಂಗಾತಿ ತುಂಬ ಎಮೋಷ್ನಲ್ ಆಗಿರ್ತಾರೆ, ತುಂಬ ಫ್ಯಾಂಟಸಿ ವರ್ಲ್ಡಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ಕಲ್ಪನೆಯ ಲೋಕದಲ್ಲಿ ವಿಹಾರ ಮಾಡುವವರಾಗಿರ್ತಾರೆ. ತುಂಬ ಇಮ್ಯಾಜಿನೇಷನ್ ಮಾಡ್ಕೊಳ್ತಿರ್ತಾರೆ. ಇವರು ಹಗಲುಗನಸನ್ನು ಕಾಣುವವರಾಗಿರ್ತಾರೆ. ತುಂಬ ಸೆನ್ಸಿಟಿವ್ ಆಗಿರ್ತಾರೆ, ಮಧುರ ಭಾಷೆಯಾಗಿರ್ತಾರೆ. ಅಂದರೆ ಇವರ ವಾಯ್ಸ್ ತುಂಬ ಸ್ವೀಟ್ ಆಗಿರುತ್ತೆ, ತುಂಬ ಸಾಫ್ಟಾಗಿ ಮಾತನಾಡ್ತಾರೆ, ಎಲ್ಲರಿಗೂ ಸಮಾನವಾಗಿ ಗೌರವಿಸುತ್ತಾರೆ. ಬೇರೆಯವರಿಗೆ ಕಷ್ಟದ ಪರಿಸ್ಥಿತಿಯಲ್ಲಿ ಸಲಹೆಗಳನ್ನು ನೀಡ್ತಾ ಇರ್ತಾರೆ, ಒಳ್ಳೆಯ ಗೈಡೆನ್ಸನ್ನು ಮಾಡ್ತಾರೆ. ತುಂಬ ಸ್ಪಿರಿಚುಯಲ್ ಆಗಿರ್ತಾರೆ, ಆಚಾರ ವಿಚಾರಗಳನ್ನು ಚಾಚು ತಪ್ಪದೆ ಪಾಲಿಸುವವರಾಗಿರ್ತಾರೆ. ತನ್ನ ಧರ್ಮ ಸಂಸ್ಕಾರವನ್ನು ಬಹಳ ಚೆನ್ನಾಗಿ ಅನುಸರಿಸುತ್ತಾರೆ. ಹೆಚ್ಚು ವಿಷಯಗಳನ್ನು ಕಲಿಯುವುದರಲ್ಲಿ ಆಸಕ್ತಿ ಉಳ್ಳವರಾಗಿರ್ತಾರೆ. ಹೊಸ ಹೊಸ ಸಬ್ಜೆಕ್ಟನ್ನು ಕಲಿಯುವುದರಲ್ಲಿ ತುಂಬ ಇಂಟ್ರೆಸ್ಟನ್ನು ಇಟ್ಕೊಂಡಿರ್ತಾರೆ. ಮಲ್ಟಿ ಟ್ಯಾಲೆಂಟೆಡ್ ಆಗಿರ್ತಾರೆ. ಎಲ್ಲರೊಂದಿಗೂ ಬೆರೆಯುತ್ತಾರೆ. ಅಂದರೆ ತನ್ನ ಜೀವನದಲ್ಲಿ ಕಷ್ಟನೇ ಬರಲಿ ಸುಖನೇ ಬರಲಿ ಎಂತಹ ಪರಿಸ್ಥಿತಿಗೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ತುಂಬ ಹೊಂದಾಣಿಕೆಯ ಸ್ವಭಾವದವರಾಗಿರ್ತಾರೆ. ತನ್ನ ಪರಿವಾರದ ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತಾರೆ. ತನ್ನ ಫ್ಯಾಮಿಲಿಯನ್ನು ಬಹಳ ಪ್ರೀತಿ ಮಾಡ್ತಾರೆ. ಕಷ್ಟದ ಪರಿಸ್ಥಿತಿಯಲ್ಲಿ ಇವರು ಸಹಾಯ ಮಾಡುವ ಹಾಗೂ ತನಗೆ ತಿಳಿದಂತಹ ನಾಲೆಡ್ಜನ್ನು ಯಾರಾದರೂ ಸಜೆಷನ್ ಕೇಳಿದ್ರೆ ಕನ್ಯಾ ರಾಶಿಯ ಜೀವನ ಸಂಗಾತಿ ಹತ್ರ ಅವರಿಗೆ ಒಳ್ಳೆ ಗೈಡೆನ್ಸನ್ನು ಕೊಡ್ತಾರೆ. ನಿಮಗೂ ಅಷ್ಟೇ ಒಳ್ಳೆ ಗೈಡ್ ಮಾಡ್ತಾರೆ. ಇವರಿಗೆ ಹೆಚ್ಚು ಧಾರ್ಮಿಕ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಇಟ್ಕೊಂಡಿರ್ತಾರೆ. ತನ್ನ ಬಾಳ ಸಂಗಾತಿಯನ್ನು ತುಂಬ ಪ್ರೀತಿಸ್ತಾರೆ. ತನ್ನ ಫ್ಯಾಮಿಲಿಗೋಸ್ಕರ ತುಂಬ ಡೆಡಿಕೇಟಿವ್ ಆಗಿರ್ತಾರೆ. ನಿಮ್ಮ ಬಾಳ ಸಂಗಾತಿ ಹೃದಯದಿಂದ ಮನಸ್ಸಿನಿಂದ ತುಂಬ ಒಳ್ಳೆಯವರಾಗಿರ್ತಾರೆ. ನಿಮ್ಮ ಜೀವನ ಸಂಗಾತಿಯ ಮಾತಿನಲ್ಲಿ ಮನಸ್ಸಿನಲ್ಲಿ ಕಪಟ ದ್ವೇಷ ಇರೋದಿಲ್ಲ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾರೆ. ಎಲ್ಲರೂ ಚೆನ್ನಾಗಿರಲಿ ಅನ್ನೋದೇ ಇವರ ಉದ್ದೇಶವಾಗಿರುತ್ತದೆ. ನಿಮ್ಮ ಜೀವನ ಸಂಗಾತಿ ಬಹಳ ಕ್ರಿಯೇಟಿವ್ ಆಗಿರ್ತಾರೆ. ತುಂಬ ಚೆನ್ನಾಗಿ ಅಡುಗೆನೂ ಮಾಡ್ತಾರೆ, ಡ್ರಾಯಿಂಗ್ ಮಾಡ್ತಾರೆ, ಸಿಂಗಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಇವರ ಇಮ್ಯಾಜಿನೇಷನ್ ಪವರ್ ಎಕ್ಸಲೆಂಟ್ ಆಗಿರುತ್ತೆ. ಆದರೆ ಯಾವುದಾದರೂ ಡಿಸಿಷನ್ ತಗೊಳ್ಳುವಂತಹ ಸಿಚುವೇಶನ್ ಬಂದಾಗ ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಆ ಟೈಮಲ್ಲಿ ನಿಮ್ಮ ಹೆಲ್ಪ್ ಅವರಿಗೆ ಬೇಕಾಗಬಹುದು. ನಿಮ್ಮ ಬಾಳ ಸಂಗಾತಿ ಸರ್ಪ್ರೈಸ್ಗಳನ್ನು ಹೆಚ್ಚು ಇಷ್ಟಪಡ್ತಾರೆ. ಅಂದರೆ ತನ್ನ ಜೀವನದಲ್ಲಿ ಸರ್ಪ್ರೈಸ್ಗಳು ಬರ್ತಾ ಇರಬೇಕು ಅಂತ ಇಷ್ಟಪಡ್ತಾರೆ. ಅವರ ಬರ್ಡೇ, ವೆಡ್ಡಿಂಗ್ ಆ್ಯನಿವರ್ಸರಿ ಆ ಸಮಯದಲ್ಲಿ ನೀವು ಅವರಿಗೆ ಸಣ್ಣ ಪುಟ್ಟ ಸರ್ಪ್ರೈಸ್ಗಳನ್ನು ಗಿಫ್ಟ್ಗಳನ್ನು ಕೊಡ್ತಾ ಇದ್ದರೆ ಹೆಚ್ಚು ಖುಷಿ ಪಡ್ತಾರೆ. ಇವರೇನು ದೊಡ್ಡ ದೊಡ್ಡ ಗಿಫ್ಟನ್ನು, ಸರ್ಪ್ರೈಸ್ಗಳನ್ನು, ಕಾಸ್ಟ್ಲಿ ಗಿಫ್ಟ್ಸನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮಿಂದ. ನೀವು ಪ್ರೀತಿಯಿಂದ ಒಂದು ಪರ್ಫ್ಯೂಮ್, ನೇಲ್ ಪಾಲಿಷ್ ಅಥವಾ ಒಂದು ಬುಕ್, ಬ್ಯಾಂಗಲ್ಸ್ ಏನೇ ಕೊಡಲಿ ಅವರಿಗೆ ತುಂಬ ಸಂತೋಷ ಪಡ್ತಾರೆ. ಸ್ವರ್ಗಕ್ಕೆ ಮೂರೇ ಗೇಣು ಅನ್ನುವಷ್ಟು ಸಂತೋಷ ಪಡ್ತಾರೆ. ನಿಮ್ಮ ಬಾಳ ಸಂಗಾತಿಯ ಆರೋಗ್ಯದ ಬಗ್ಗೆ ನೋಡೋಣ. ಇವರಿಗೆ ಕಫ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಬರಬಹುದು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತದೆ. ಕಾಲಿನಲ್ಲಿ ನೋವುಗಳು ಕಾಣಿಸ್ತಾ ಇರುತ್ತೆ. ಪಾದದಲ್ಲಿ ಊತ ಕಾಣಿಸಬಹುದು. ನಿಮ್ಮ ಲೈಫ್ ಪಾರ್ಟ್ನರ್ ಯಾವ ಪ್ರೊಫೆಷನಲ್ ಇರ್ತಾರೆ ಅಂತ ನೋಡೋಣ.
ಟೀಚಿಂಗ್ ಫೀಲ್ಡಲ್ಲಿ ಇರ್ತಾರೆ, ಧಾರ್ಮಿಕ ಚಿಂತಕರಾಗಿರ್ತಾರೆ, ಅಕ್ಕಲ್ಟ್ ಸೈನ್ಸ್, ಟ್ಯಾರೋ ರೀಡಿಂಗ್, ನ್ಯೂಮರಾಲಜಿ, ಅಸ್ಟ್ರಾಲಜಿ, ತಂತ್ರ ಮಂತ್ರ ಇವುಗಳಲ್ಲಿ ಹೆಚ್ಚು ಇಂಟ್ರೆಸ್ಟ್ ಉಳ್ಳವರಾಗಿರ್ತಾರೆ. ಬ್ಯಾಂಕ್ನಲ್ಲಿ ಕೆಲಸ ಮಾಡಬಹುದು, ಒಳ್ಳೆ ರಾಜಕಾರಣಿಗಳಾಗಿರ್ತಾರೆ, ಮೆಡಿಕಲ್ ರಿಲೇಟೆಡ್ ವರ್ಕ್ ಮಾಡ್ತಾ ಇರ್ತಾರೆ ಅಥವಾ ಆಯುರ್ವೇದಿಕ್ ಡಾಕ್ಟರ್ ಆಗಿರಬಹುದು. ಡಾಕ್ಟರ್ ಆಗಿಲ್ಲ ಅಂದರೂ ಮನೆಮದ್ದುಗಳ ಬಗ್ಗೆ, ಆಯುರ್ವೇದದ ಬಗ್ಗೆ ಒಳ್ಳೆ ನಾಲೆಡ್ಜ್ ಇವರ ಬಳಿ ಇರುತ್ತೆ, ಒಳ್ಳೆ ನಾಲೆಡ್ಜನ್ನು ಇಟ್ಕೊಂಡಿರ್ತಾರೆ. ಕನ್ಯಾ ರಾಶಿಯ ಬಾಳ ಸಂಗಾತಿ ಎಂತಹ ಪರಿಸ್ಥಿತಿಯಲ್ಲಿಯೂ ತನ್ನ ಗೌರವಕ್ಕೆ ಚ್ಯುತಿ ಬರೋದನ್ನು ಸಹಿಸೋದಿಲ್ಲ, ಅಂಥ ಕೆಲಸಗಳನ್ನು ಮಾಡೋದಿಲ್ಲ. ನಿಮ್ಮ ಬಾಳ ಸಂಗಾತಿ ಹಣಕ್ಕಿಂತ ಗೌರವಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವವರಾಗಿರ್ತಾರೆ. ಆದರೆ ಕನ್ಯಾ ರಾಶಿಯವರು ತನ್ನ ಹಣದ ಅಂದರೆ ಫೈನಾನ್ಸ್ ಕಂಡೀಷನ್ನ ಯಾವುದೇ ಕಾರಣಕ್ಕೂ ತನ್ನ ಬಾಳ ಸಂಗಾತಿಯ ಜೊತೆ ಡಿಸ್ಕಷನ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇದರಿಂದಾಗಿ ನಿಮ್ಮ ಲೈಫಲ್ಲಿ ಅಂದರೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಸಮಸ್ಯೆಗಳು, ವೈಮನಸ್ಸುಗಳು ಬರಬಹುದು. ಸಣ್ಣ ಪುಟ್ಟ ವೈಮನಸ್ಸುಗಳು ಇದ್ದೇ ಇರುತ್ತೆ. ಅದರ್ವೈಸ್ ನಿಮ್ಮದು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತಲೇ ಹೇಳಬಹುದು. ಇವಿಷ್ಟು ವಿಚಾರಗಳು ಕನ್ಯಾ ರಾಶಿಯವರ ಬಾಳ ಸಂಗಾತಿಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.